ಇದು ಬಂದು ಬ್ಲ್ಯಾಕ್ ಸಪೋಟ. ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ತುಂಬ ಗಿಡಗಳು ಕೂಡ ತೊಗೊಂಡೋಗಿದ್ದಾರೆ. ಇದು ನೋಡಿ ಫುಲ್ ಇದು ಆ್ಯಕ್ಚುಲಾಗಿ ಇನ್ನೂ ದಪ್ಪ ಆಗಿದೆ, ಸೈಜ್ ಬಂದಿದೆ ಕಾಯಿ. ಅದಕ್ಕೋಸ್ಕರ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಸೈಜ್ ಬಂದಿದೆ ಅಂದ್ಬಿಟ್ಟು. ವಾವ್, ಜಸ್ಟ್ ಬ್ಯೂಟಿಫುಲ್ ಅಷ್ಟೇ. ಪ್ರತಿ ಒಂದು ಕಾಯಿ ಅಷ್ಟೇ ಜೋತ್ ಬಿದ್ದುಬಿಟ್ಟಿದೆ. ಆ್ಯಕ್ಚುಲಾಗಿ ಇದು ಇಷ್ಟೊಂದು ಇದು ಬಿಡೋದಿಲ್ಲ ಬ್ಲ್ಯಾಕ್ ಸಪೋಟ. ಬಟ್ ಈ ಸಲ ಮಾತ್ರ ಸಕ್ಕದಾಗ್ಬಿಟ್ಟಿದೆ. ಇದು ಫಸ್ಟ್ ಟೈಮ್ ನಮಗೆ ಬ್ಲ್ಯಾಕ್ ಸಪೋಟ ಬಿಟ್ಟಿರೋದು. ಗಿಡಗಳು ಕೂಡ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸಲ್ಲಿ ಅವೈಲೇಬಲ್ ಇದೆ. ಇದು ಕೂಡ ನಮ್ಮ ವೆದರ್ಗೆ ಚೆನ್ನಾಗೇ ಬರುತ್ತೆ, ಯಾಕಂದರೆ ನಾವು ಟ್ರೈ ಮಾಡೇ ನಾವು ಹೇಳ್ತಾ ಇರೋದು. ಆ್ಯಂಡ್ ನೋಡಿ ಇದು ಓಪನ್ ಮಾಡಿದ್ರೆ ಇದ್ರೊಳಗಡೆ ಈಗ ಸಪೋಟ ಯಾವ ರೀತಿ ಇರುತ್ತೆ ನೋಡಿ, ಒಳಗಡೆ ಬ್ರೌನ್ ಇರುತ್ತೆ, ರೆಡ್ ಸಪೋಟ ಬಂದು ರೆಡ್ಡಿಶ್ ಇರುತ್ತೆ ಒಳಗಡೆ. ಇದು ಬ್ಲ್ಯಾಕ್ ಸಪೋಟ ಒಳಗಡೆ ಪಲ್ಪ್ ಬಂದು ನಿಮಗೆ ಬ್ಲ್ಯಾಕ್ ಕಲರ್ ಇರುತ್ತೆ. ಅಂತಾನೆ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಸಪೋಟ ಸಕ್ಕದಾಗ್ಬಿಟ್ಟಿದೆ. ಇದು ಇನ್ನೂ ಒಂದು ಸೈಜ್ ಬರುತ್ತೆ. ಇದು ಇನ್ನೂ ಒಂದು ನಿಯರ್ಲಿ ಒಂದು 20 ಡೇಸ್ ಮೇಲೇ ಹೋಗಬೇಕು ಇದನ್ನು ಕಿತ್ತು ನಾವು ಹಣ್ಣು ಮಾಡೋದಕ್ಕೆ. ಸೊ ಹಣ್ಣಾದ್ಮೇಲೆ ಖಂಡಿತ ಅದು ಓಪನ್ ಮಾಡಿ ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಆಲಿವ್ 2 ಗಿಡಗಳು ಹಾಕಿದ್ದೀವಿ ನೋಡಿ, ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು. ನೋಡಿ ಎಷ್ಟು ಹೈಟ್ ಇದೆ ಅಂದ್ಬಿಟ್ಟು. ನಾನು 5 ಫೀಟ್ ಇದ್ದೀನಿ. ಇದು ನೋಡಿ ಆಲ್ರೆಡಿ 6-7 ಫೀಟ್ ಹೋಗಿದೆ ಆಲಿವ್. ಇದ್ರಲ್ಲಂತೂ ಕಾಯಿ ಬಿಡುತ್ತೆ, ಸೂಪರಾಗಿ ಬಿಡುತ್ತೆ. ಸೊ ನಾನು ಒನ್ಸ್ ಇದು ಕಾಯಿ ಬಿಟ್ಟಾಗ ಕೂಡ ನಾನು ವಿಡಿಯೋ ಮಾಡ್ತೀನಿ. ಎಷ್ಟು ದೊಡ್ಡ ಗಿಡಗಳಾಗಿದೆ ನೋಡಿ. ಇದು ಕೂಡ ಆಲಿವ್ ಗಿಡಗಳು ಕೂಡ ನರ್ಸರಿನಲ್ಲಿ ಅವೈಲೇಬಲ್ ಇದೆ. ಆಲ್ರೆಡಿ ಇದ್ರಲ್ಲಿ ನಮ್ಗೆ ಕಾಯಿ ಬಂದಿದೆ. ಸೊ ನೆಕ್ಸ್ಟ್ ಟೈಮ್ ಖಂಡಿತ ಇದು ಕಾಯಿ ಬಿಟ್ಟಾಗಲೇ ನಿಮಗೆ ವಿಡಿಯೋ ಮಾಡ್ತೀನಿ. ಫ್ಲವರಿಂಗ್ ಆದಾಗಲೂ ಅಷ್ಟೇ ವಿಡಿಯೋ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ರುದ್ರಾಕ್ಷಿ ಗಿಡ ನಾವು ನೆಲದಲ್ಲಿ ಹಾಕಿದ್ದೀವಿ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದ್ಬಿಟ್ಟು. ಫುಲ್ ಫ್ಲವರಿಂಗ್ ಆಗಿಬಿಟ್ಟಿದೆ. ಇದು ರುದ್ರಾಕ್ಷಿ ಕಚ್ಚಿದ ಮೇಲೆ ಕೂಡ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಒಂದ್ಸಲಿ ಹತ್ತಿರದಲ್ಲಿ ನೋಡಿ ರುದ್ರಾಕ್ಷಿ ಈ ರೀತಿ ಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ಬಿಡಬೇಕಾದ್ರೆ ಈ ರೀತಿ ಬಡ್ಡಿಂಗ್ ಈ ರೀತಿ ಆಗುತ್ತೆ ನಿಮಗೆ. ಫ್ಲವರಿಂಗ್ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ. ನೋಡೋದಕ್ಕೆ ತುಂಬ ಖುಷಿ ಆಗ್ತಿದೆ. ವಾವ್, ಇದರಲ್ಲಿ ಏನಾದರೂ ರುದ್ರಾಕ್ಷಿ ಬಿಡ್ತು ಎಲೆ ಕೂಡ ಕಾಣಿಸಲ್ಲ, ಅಷ್ಟು ಜೋತ್ ಬಿಟ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಬಿಟ್ಟಿದೆ. ಸೊ ರುದ್ರಾಕ್ಷಿ ಗಿಡಗಳು ಕೂಡ ನರ್ಸರಿನಲ್ಲಿ ಅವೈಲೇಬಲ್ ಇದೆ. ಇದು ಕೂಡ ನಮ್ಮ ವೆದರ್ಗೆ ಹೇಳಿ ಮಾಡಿಸಿರ್ತಕ್ಕಂಥ ಗಿಡ. ಸಕ್ಕದಾಗ್ಬಿಟ್ಟಿದೆ. ವಾವ್, ಜಸ್ಟ್ ವಾವ್ ಅಷ್ಟೇ. ಇಲ್ಲಿ ನೋಡಿ ಕಾಣಿಸ್ತಿದ್ಯಾ ಎಷ್ಟು ಫ್ಲವರಿಂಗ್ ಆಗಿದೆ ನೋಡಿ. ಫುಲ್ ಇದೆಲ್ಲ ಜೋತ್ ಬಿದ್ದುಬಿಡುತ್ತೆ ರುದ್ರಾಕ್ಷಿ. ಖಂಡಿತ ನಾನು ಇದು ಫುಲ್ಲು ರುದ್ರಾಕ್ಷಿ ಟರ್ನ್ ಆದಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸ್ಟೇ ಟ್ಯೂನ್. ಸೊ ಇನ್ನೂ ಮೋರ್ ಅಪ್ಡೇಟ್ಸ್ ಬೇಕು ಅಂದರೆ ಫಾಲೋ ಆಗೋದನ್ನು ಮರಿಬೇಡಿ. ಹಾಗೆ ರುದ್ರಾಕ್ಷಿ ಗಿಡಗಳು ಕೂಡ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನಲ್ಲಿ ಅವೈಲೇಬಲ್ ಇದೆ. ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ ನಮ್ಮ ನರ್ಸರಿ. ಬಹೋಡಲಿ ಜಾಮೂನ್ ಆಲ್ರೆಡಿ ನಾನು ಹಾಕಿದ್ದೀನಿ ಈಗ ನರ್ಸರಿನಲ್ಲಿ ದೊಡ್ಡ ಮರದ್ದೆ. ಬಟ್ ಇದು ಹೊಸ ತೋಟದಲ್ಲಿ ಹಾಕಿರ್ತಕ್ಕಂಥದ್ದು. ಯಾವ ರೀತಿ ಕಾಯಿ ಬಿಟ್ಟಿದೆ ನೋಡಿ. ಆ್ಯಂಡ್ ಇದು ಬಂದು ನಿಮಗೆ ಸೈಜ್ ನೋಡಿ, ಕಾಯಿ ಈ ಥರ ಬರುತ್ತೆ. ಒಳಗಡೆ ನಿಮಗೆ ಈ ಕಲರ್ ವೈಟ್ ಇಶ್ ಇರುತ್ತೆ. ಸೀಡು ಸ್ವಲ್ಪ ಸಣ್ಣನೇ ಬರುತ್ತೆ, ಹೆವಿ ಏನು ಬರೋದಿಲ್ಲ ಕೃಷ್ಣಗಿರಿ ಬಂದಾಗೆ. ಸೊ ಯಾರಿಗಾದ್ರೂ ಬೇಕು ಅಂದರೆ ಈ ಗಿಡಗಳು ಕೂಡ ಅವೈಲೇಬಲ್ ಇದೆ. ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ಹಾಗ್ ಪ್ಲಮ್. ಸೊ ಈ ಪ್ಲಮ್ ನೋಡಿ ಪೂರ್ತಿ ಫಸ್ಟ್ ಟೈಮ್ ನಾನು ಪ್ಲಮ್ ವೆರೈಟಿನಲ್ಲಿ ನಮ್ಮ ಇದರಲ್ಲಿ ನಾವು ನೆಲದಲ್ಲಿ ಹಾಕಿರೋದ್ರಲ್ಲಿ ಫ್ಲವರಿಂಗ್ ಆಗಿದೆ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದ್ಬಿಟ್ಟು. ವಾವ್, ಜಸ್ಟ್ ವಾವ್ ಅಷ್ಟೇ. ಮರದ ತುಂಬ ಜೋತ್ ಬಿದ್ದುಬಿಟ್ಟಿದೆ. ಇದು ಅಷ್ಟೇ ಫ್ಲವರಿಂಗ್ ಅನ್ನೋದು ಸಕ್ಕದಾಗಿದೆ. ಒಂದ್ಸಲಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದ್ಬಿಟ್ಟು. ಇದು ಒಂದ್ಸಲಿ ಕಾಯಿ ಕಚ್ಚಿದ ಮೇಲೆ ಕೂಡ ಇನ್ನೊಂದು ವಿಡಿಯೋ ಮಾಡ್ತೀನಿ. ಇದು ಅಷ್ಟೇ ನಮ್ಮ ವೆದರ್ಗೆ ಹೇಳಿ ಮಾಡಿಸಿರ್ತಕ್ಕಂಥ ಗಿಡ. ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ಈ ವೆರೈಟಿ ಕೂಡ ಅವೈಲೇಬಲ್ ಇದೆ. ಪ್ಲಮ್ಮಲ್ಲಿ ಇನ್ನೂ ವೆರೈಟೀಸ್ ಕೂಡ ಅವೈಲೇಬಲ್ ಇದೆ. ಒಂದ್ಸಲಿ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ನಾವು ಹಾಕಿದ್ದು 2 ಇಯರ್ಸ್ ಆಗ್ತಾ ಬಂದಿದೆ, ಮರನೇ ಆಗೋಗಿದೆ. ಸೊ ಇದು ನೀವು ಟೆರೆಸ್ ಗಾರ್ಡನಿಂಗ್ಗೆ ದೊಡ್ಡದಾಗಿರ್ತಕ್ಕಂಥ ಡ್ರಮ್ಮಲ್ಲಿ ಯಾವುದ್ರಲ್ಲಾದ್ರೂ ಹಾಕ್ಕೊಂಡ್ರೂ ಕೂಡ ನೀವು ಟೆರೆಸ್ ಗಾರ್ಡನಿಂಗಲ್ಲಿ ಕೂಡ ಹಾಕ್ಕೋಬೋದು. ಸೊ ಪಾಟ್ ಸೈಜ್ ಮೇಲೆ ನಿಮಗೆ ಗಿಡ ಅನ್ನೋದು ಗ್ರೋತ್ ಇರುತ್ತೆ. ವಾವ್, ಇಲ್ಲಿ ನೋಡಿ ಸಕ್ಕದಾಗ್ಬಿಟ್ಟಿದೆ. ಆ್ಯಶ್ ವೆರೈಟಿ ಬಟರ್ ಫ್ರೂಟ್ ನಾವು ನೆಲದಲ್ಲಿ 5 ಗಿಡಗಳನ್ನ ಹಾಕಿದ್ದೀವಿ. ಸೊ ಅದರಲ್ಲಿ 1 ಗಿಡದಲ್ಲಿ ನೋಡಿ ಫುಲ್ ಫ್ರೂಟಿಂಗ್ ಬಂದಿದೆ. ಇನ್ನು 3 ಗಿಡದಲ್ಲಿ ಬಂದಿಲ್ಲ. ಸೊ ಇದರಲ್ಲಿ ಬಿಟ್ಟಿದೆ ನೋಡಿ. 1.5 ಇಯರ್ ಆಗಿದೆ ಇದು ನಾವು ಪ್ಲ್ಯಾಂಟಿಂಗ್ ಮಾಡಿ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಸೈಜು ಅಷ್ಟೇ ಚೆನ್ನಾಗಿ ಬರ್ತಿದೆ. ಎಲ್ಲ ಎಲೆ ಮರ್ಗಲ್ಲಿದೆ, ಕಾಣಿಸ್ತಾ ಇಲ್ಲ. ಕಾಯಿಗಳು ತುಂಬಾ ಇದೆ ನೋಡಿ. ವಾವ್, ಆ್ಯಶ್ ತುಂಬಾ ಇದಂತೂ ಬಾಳಿಕೆ ಬರುತ್ತೆ. ಈಗ ಇದು ಕಿತ್ತದ ಮೇಲೆ ಕೂಡ ನೀವು 2 ಮಂತ್ಸ್ ಇಟ್ಟರು ಕೂಡ ಏನೂ ಆಗೋದಿಲ್ಲ. ಅದಕ್ಕೋಸ್ಕರನೇ ಇದು ಪ್ರಿಫರ್ ಮಾಡ್ತಾರೆ. 2 ಮಂತ್ಸ್ ಅಲ್ಲ, ಸಾರಿ, ಒಂದು 20 ಡೇಸ್ ಇಟ್ಟರು ಏನೂ ಆಗೋದಿಲ್ಲ. ಅದಕ್ಕೋಸ್ಕರನೇ ತುಂಬ ಪ್ರಿಫರ್ ಮಾಡೋದು. ಅದೇ ಬೇರೆ ಅವಕಾಡೋಗಳಾದರೆ 1 ವೀಕ್ ಒಳಗಡೆ ಎಲ್ಲ ಫುಲ್ ಹಣ್ಣಾಗ್ಬಿಟ್ಟು ಒಂಥರ ಆಗೋಗ್ಬಿಡುತ್ತೆ, ಮೆತ್ತಗೆ ಆಗೋಗ್ಬಿಡುತ್ತೆ. ಆ್ಯಶ್ ವೆರೈಟಿ ಆ ರೀತಿ ಅಲ್ಲ, ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಟೇಸ್ಟು ಕೂಡ ತುಂಬ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ
ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಹ್ಯಾಶ್ ವೆರೈಟಿ ಗಿಡಗಳು ಕೂಡ ಅವೈಲೇಬಲ್ ಇದೆ. ಅವಕಾಡೋದಲ್ಲಿ ಒಂದು 4-5 ವೆರೈಟೀಸ್ ಇದೆ. ಒಂದ್ಸಲಿ ತೇಜ ನರ್ಸರಿ ಆ್ಯಂಡ್ ಫಾರ್ಮ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ವಿತ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ. ಇನ್ ಪರ್ಸನ್ ಬಂದೇ ಗಿಡಗಳನ್ನ ತೊಗೊಳಕ್ಕೆ ಟ್ರೈ ಮಾಡಿ. ನೆಲದಲ್ಲಿ ನಾವು ಫ್ಯಾಷನ್ ಫ್ರೂಟ್ ಹಾಕಿದ್ದೀವಿ. ಇದರಲ್ಲೂ ಅಷ್ಟೇ 3-4 ವೆರೈಟೀಸ್ ಅವೈಲೇಬಲ್ ಇದೆ. ಸೊ ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ಫ್ಯಾಷನ್ ಫ್ರೂಟ್ ಪ್ಲಾಂಟ್ಸ್ ಕೂಡ ಅವೈಲೇಬಲ್ ಇದೆ. ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ಇದು ನಾವು ನೆಲದಲ್ಲಿ ಹಾಕಿರ್ತಕ್ಕಂಥದ್ದು ನೋಡಿ. ಈ ರೀತಿ ಫೆನ್ಸ್ಗೆ ಅಪ್ಸಿ ಬಿಟ್ಟಿದ್ದೀವಿ ಕಾಂಪೌಂಡ್ಗೆ. ಇದ್ರ ಬಗ್ಗೆ ಹೆಚ್ಚು ಡೀಟೇಲ್ಸ್ ಬೇಕು ಅಂದರೂ ತೇಜ ನರ್ಸರಿ ಆ್ಯಂಡ್ ಫಾರ್ಮ್ಸ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ವಿತ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗುತ್ತೆ ನಮ್ಮ ತಂದೆಯವ್ರದ್ದು. ನೀವು ಇದು ಬಂದು ತೊಂಡೆಕಾಯಿ ಗಿಡ. ಇದನ್ನು 2 ಗಿಡ ಹಬ್ಸಿದ್ದೀವಿ ಫೆನ್ಸ್ಗೆ. ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಿದೆ ಅಂದ್ಬಿಟ್ಟು. ವಾವ್, ಫ್ರೆಶ್ ಆಗಿ ಡೈಲಿ ಕಿತ್ಕೋಬೋದು ನಾವು. ಫ್ರೆಶ್ ಆಗಿ ಸಿಗುತ್ತೆ. ಹೂವು ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಫುಲ್ ಹಬ್ಬಿಟ್ಟಿದೆ. ದಿನ ಬಿಟ್ಟು ದಿನ ಕಿತ್ತಿದ್ರೆ ದಿನ ಸಿಗ್ತಾನೆ ಇರುತ್ತೆ. ನೆನ್ನೆ ಸಂಜೆ ಕಿತ್ತಿದೆ ನೋಡಿ, ಆಗಲೇ ಒಂದೊಂದು ಬಂದ್ಬಿಟ್ಟಿದೆ. ಇದೆಲ್ಲ ಬಂದ್ಬಿಟ್ಟಿದೆ. ಇದು ಸೊಪ್ಪು ಅಷ್ಟೇ ತುಂಬ ಒಳ್ಳೆಯದು. ಇದರ ಹೆಲ್ತ್ ಬೆನಿಫಿಟ್ಸ್ ಇದೆ. ನೀವು ಸೊಪ್ಪು ಸಾರಲ್ಲಿ ಉಳ್ಸೊಪ್ಪಿಗೆಲ್ಲ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಡೈಜೆಷನ್ಗೆಲ್ಲ ತುಂಬಾ ಒಳ್ಳೆಯದು. ಹೊಟ್ಟೆಲ್ಲ ಕ್ಲೀನ್ ಮಾಡುತ್ತೆ ಇದು. ಸೊ ಈ ಸೊಪ್ಪು ಕೂಡ ತುಂಬಾ ಒಳ್ಳೆಯದು. ಒಂದ್ಸಲಿ ಗೂಗಲ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಾವು ಮನೆಯಲ್ಲಿ ಆಗಾಗ ಸೊಪ್ಪು ಸಾರು ಮಾಡ್ಕೊಂಡು ತಿಂತೀವಿ ಇದನ್ನು. ಲಕೋಟೆ ನೋಡಿ ಗಿಡ. ನಾನು ಗಿಡಗಳದ್ದು ವಿಡಿಯೋ ಮಾಡಿ ಹಾಕಿದ್ದೆ. ನಾವು ನೆಲದಲ್ಲಿ ಹಾಕಿರ್ತಕ್ಕಂಥದ್ದು ಫುಲ್ ಫ್ಲವರಿಂಗ್ ಆಗಿದೆ. ಮರದ ತುಂಬ ಬಿಟ್ಟಿದೆ. ಇಲ್ಲಿ ನೋಡಿ, ಇದೆಲ್ಲ ಅಷ್ಟೇ ಫ್ಲವರಿಂಗ್ ಆಗಿರೋದು. ಜೋತ್ ಬಿದ್ದುಬಿಡುತ್ತೆ. ತಿನ್ನೋದಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ದಿ ಬೆಸ್ಟ್ ಫ್ರೂಟ್ ಅಂತಲೇ ಹೇಳ್ಬೋದು. ಮಕ್ಕಳೆಲ್ಲ ತುಂಬ ಇಷ್ಟ ಬಿದ್ದು ತಿಂತಾರೆ. ನೀವು ನೋಡಿ, ನಾವು ನೆಲದಲ್ಲಿ ಹಾಕಿ 2 ವರ್ಷ ಆದರೂ ಇಷ್ಟೇ ಇದೆ. ಒಂದು 6.5 ಫೀಟ್ ಹೋಗಿದೆ ಅಷ್ಟೇ. ಅದೇ ನೀವು ಟೆರೆಸ್ ಗಾರ್ಡನಿಂಗಲ್ಲಿ ನೀವು ದೊಡ್ಡ ಪಾಟಲ್ಲಾಗಲಿ ಬಕೆಟ್ಸಲ್ಲಾಗಲಿ ಬೆಳ್ಕೊಂಡ್ರು ಅಷ್ಟೇ ನೀವು ಬೆಳ್ಕೊಬೋದು ಆರಾಮಾಗಿ. ಸೊ ಟೆರೆಸ್ ಗಾರ್ಡನಿಂಗು ಸೂಟಬಲ್ ಅಂತಲೇ ಹೇಳ್ತೀನಿ. ಆ್ಯಂಡ್ ನಮ್ಮ ವೆದರ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟು ಅಷ್ಟೇ. ಇದು ಆರೆಂಜ್ ಟರ್ನ್ ಆಗುತ್ತೆ ಹಣ್ಣು ಅನ್ನೋದು. ಸಕ್ಕದಾಗ್ಬಿಡುತ್ತೆ. ಇದೆಲ್ಲ ಫ್ಲವರಿಂಗ್ ಏನಾಗಿದೆ ನೋಡಿ, ಒಂದು ವೇಸ್ಟ್ ಆಗೋದಿಲ್ಲ. ಎಲ್ಲ ಪೂರ್ತಿ ಬಂದುಬಿಡುತ್ತೆ ನೋಡಿ. ಝೂಮಲ್ಲಿ ತೋರಿಸ್ತೀನಿ. ಒಂಥರ ವೆಲ್ವೆಟ್ ಟೆಕ್ಸ್ಚರ್ ಇದೆ ಮೇಲ್ಗಡೆ ಫ್ಲವರಿಂಗ್ದು. ವಾವ್, ಬ್ಯೂಟಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿಬಿಟ್ಟಿದೆ. ಇದು ಫ್ರೂಟಿಂಗ್ ಆದಮೇಲೆ ಕೂಡ, ಕಾಯಿ ಕಚ್ಚಿದ್ಮೇಲೆ ಕೂಡ ವೀಡಿಯೋ ಮಾಡ್ತೀನಿ. ಖಂಡಿತ ಮಿಸ್ ಮಾಡ್ಕೋಬೇಡಿ. ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಗಿಡಗಳು ಕೂಡ ನರ್ಸರಿನಲ್ಲಿ ಅವೈಲೇಬಲ್ ಇದೆ. ಲಾಸ್ಟ್ ಮೋಸಂಬಿ ವಿಡಿಯೋ ಹಾಕಿದ್ದೆ. ಅದಕ್ಕಿಂತ ಈಗ ನೋಡಿ ಗಿಡದಲ್ಲಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು. ಫುಲ್ ಎಲ್ಲ ಎಲೆಗಳಿಗಿಂತ ಎಲ್ಲ ಪೂರ್ತಿ ಕಾಯೇ ಜಾಸ್ತಿ ಕಾಣಿಸ್ತಿದೆ. ನಾವು 2 ಗಿಡ ಹಾಕಿದ್ದೀವಿ. ಆ್ಯಕ್ಚುಲಾಗಿ 3 ಹಾಕಿದ್ದಿದ್ದು. ಅದರಲ್ಲಿ 1 ಹೋಗಿದೆ ನೋಡಿ. ಇಲ್ಲಿತ್ತು ಆ ಗಿಡ ಹೋಗಿದೆ. ಇನ್ನು 2 ಕ್ಲೀನಾಗಿ ಬಂದಿದೆ. ಇದ್ರಲ್ಲಿ ನೋಡಿ ಸೈಜ್ ಯಾವ ರೀತಿ ಇದೆ ಅಂದ್ಬಿಟ್ಟು. ವಾವ್, ತುಂಬ ಚೆನ್ನಾಗಿ ಬಂದಿದೆ. ಸೈಜ್ ಅಂತೂ ನೋಡಿ ಒಂದ್ಸಲಿ ಝೂಮಲ್ಲಿ ತೋರಿಸ್ತೀನಿ. ನನ್ನ ಕೈಯಲ್ಲಿ ಅಂಗೈಯಲ್ಲಿ ಇಟ್ಕೊಂಡಿದ್ದೀನಿ ಎಷ್ಟು ದೊಡ್ಡದಾಗಿ ಬಿಟ್ಟಿದೆ ಅಂದ್ಬಿಟ್ಟು. ಇದೆಲ್ಲ ಅಷ್ಟೇ ಫ್ರೂಟಿಂಗ್ ಆಗಿರ್ತಕ್ಕಂಥದ್ದೇ. ಸಕ್ಕದಾಗಿಬಿಟ್ಟಿದೆ. ಇದು ಅಷ್ಟೇ. ಇನ್ನೊಂದು 20 ಡೇಸ್ ಹೋದರೆ ನಾವು ಇದನ್ನು ಕಿತ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿಬಿಟ್ಟಿದೆ. ಮೋಸಂಬಿನೂ ಅಷ್ಟೇ ನಮ್ಮ ವೆದರ್ಗೆ ಬರುತ್ತೆ. ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ನಂದಿ ಹಿಲ್ಸ್ ರೋಡಲ್ಲಿ ಬರುತ್ತೆ. ಒಳ್ಳೆ ಹೆಲ್ದಿ ಪ್ಲಾಂಟ್ಸ್ ಅವೈಲೇಬಲ್ ಇದೆ. ವೈಲ್ಡ್ ವೆರೈಟಿ ಬ್ಲೂಬೆರೀಸ್ ನೋಡಿ, ಫುಲ್ಲು ಫ್ರೂಟಿಂಗ್ ಆಗಿದೆ. ವಾವ್, ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಸೂಪರ್ಬಾಗಿ ಬಿಟ್ಟಿದೆ. ವೈಲ್ಡ್ ವೆರೈಟಿ ಅಂತ ಯಾಕೆ ಕರೀತಾರೆ, ಕಾಡುಗಳಲ್ಲೆಲ್ಲ ಜಾಸ್ತಿ ಇರುತ್ತೆ. ಇದು ಪಕ್ಷಿಗಳಿಗೆ, ಪ್ರಾಣಿಗಳಿಗೆಲ್ಲ ಫೇವ್ರೇಟ್ ಫ್ರೂಟ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಬ್ಲೂಬೆರಿಯಲ್ಲಿ ವೆರೈಟೀಸ್ ಕೂಡ ಇದೆ. ಇದು ವೈಲ್ಡ್ ಬ್ಲೂಬೆರಿ. ಸೊ ಇದು ಬಂದು ಒರಿಜಿನಲ್ ಬ್ಲೂಬೆರಿ ಪ್ಲಾಂಟ್ಸ್. ಅಟ್ ಪ್ರೆಸೆಂಟ್ 30ಯಲ್ಲಿ ನಾನು ಆಲ್ರೆಡಿ ಇದು ವಿಡಿಯೋ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಸೇಮ್ ಡೇನೇ ನಾನು ಇದನ್ನು ಕೂಡ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಒಂದ್ಸಲಿ ಫ್ರೂಟಿಂಗ್ ತೋರಿಸ್ಬಿಡೋಣ ಅಂತ ನಾನು ಮಾಡಿದ್ದು. ಅದು ವೈಲ್ಡ್ ವೆರೈಟಿ. ಇದು ಬಂದು ಒರಿಜಿನಲ್ ಬ್ಲೂಬೆರಿ ಪ್ಲಾಂಟ್ಸ್. ಇದು ಕೂಡ ಅಷ್ಟೇ ಕ್ವಾಂಟಿಟಿ ತುಂಬ ಕಮ್ಮಿ ಇದೆ. ಸೊ 130 ಪ್ಲಾಂಟ್ಸೇ ಅವೈಲೇಬಲ್ ಇದೆ. ಯಾರಿಗಾದ್ರೂ ಬೇಕಂದರೆ ಖಂಡಿತ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್ನ ವಿಸಿಟ್ ಮಾಡಿ. ಬ್ಲೂಬೆರಿ ನಿಮಗೆ ಒರಿಜಿನಲ್ ಪ್ಲಾಂಟ್ಸ್ ಕೂಡ ಇದೆ. ಒಂದ್ಸಲಿ ಝೂಮಲ್ಲಿ ನೋಡ್ಕೊಳ್ಳಿ. ಗಿಡ ಬಂದು ಒರಿಜಿನಲ್ದು ಈ ರೀತಿ ಬರುತ್ತೆ. ಸೊ ನಿಮ್ಗೆ ಹಿಂದೆನೇ ಫ್ರೂಟಿಂಗ್ ಅನ್ನೋದು ಆಗೋಗುತ್ತೆ ಇದು. ಸೊ ಎಲ್ಲ ರೆಡಿ ಇದೆ. ಪ್ಲಾಂಟ್ಸ್ ಅಂತೂ ಎಲ್ಲ ರೆಡಿ ಇದೆ. ಹೆಲ್ದಿ ಪ್ಲಾಂಟ್ಸ್ ಅವೈಲೇಬಲ್ ಇದೆ ನೋಡಿ. ನೇರಳೆ ತಗೋತಾ ಇದ್ದೀವಿ. ಜಸ್ಟ್ ಕವರ್ ಒಳಗಡೆ ಇರ್ತಕ್ಕಂಥದ್ರಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೇರಳೆ ಹಣ್ಣು ಅಂದ್ಬಿಟ್ಟು. ಸೊ ದೊಡ್ಡ ದೊಡ್ಡ ಗಿಡಗಳು ಕೂಡ ಅವೈಲೇಬಲ್ ಇದೆ. ನಾವೊಂದು ಬೂದ್ ಕುಂಬಳಕಾಯಿ ನೋಡಿ ಗಿಡ ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಬೂದ್ ಕುಂಬಳಕಾಯಿ ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಮುಂದೆ ಕಾಯಲ್ಲ, ಇನ್ನೊಂದು ಮುಂದೆಗಡೆ ಕೂಡ ಬಿಟ್ಟಿದೆ. ಸೊ ಬೂದ್ ಕುಂಬಳಕಾಯಿ ಬೀಜಗ ಮತ್ತೆ ಜಬೋಟಿಕಾಬಾ ಸೀಸನ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದ್ಬಿಟ್ಟು. ಕಾಯೆಲ್ಲ ಫ್ರೂಟಿಂಗ್ ನೋಡಿ ಫುಲ್ ಗೊಂಚು ಬಿಟ್ಬಿಡುತ್ತೆ. ಇದೆಲ್ಲ ಚಿಕ್ಕ ಚಿಕ್ಕದಾಗಿದೆ. ಒಂದೊಂದು ಮಾತ್ರನೇ ಹಣ್ಣಾಗಿರೋದು. ಈ ಗಿಡಗಳು ಕೂಡ ನರ್ಸರಿನಲ್ಲಿ ಅವೈಲೇಬಲ್ ಇದೆ. ಫ್ಲವರಿಂಗ್ ಕೂಡ ಎಲ್ಲ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಕೂಡ ನೋಡಿ ಎಷ್ಟು ಒಂದಿದೆ. ಮುಳ್ಳು ರಾಮಫಲ ಕ್ಯಾನ್ಸರ್ಗೆ ರಾಮಬಾಣ ಅಂತ ಹೇಳೋ ಹಣ್ಣಿದೆ ನೋಡಿ. ಝೂಮ್ ಮಾಡ್ತೀನಿ. ಹಣ್ಣು ಬಿಟ್ಟಿದೆ. ಸೊ ಇದನ್ನೆಲ್ಲ ತೆಗಿಯೋಕೆ ಟೈಮ್ ಬಂದಿದೆ ಆ್ಯಕ್ಚುಲಾಗಿ.
ಪ್ಲಾಂಟಿಂಗ್ ಆಗಿ ಹತ್ತತ್ರ 2 ಇಯರ್ಸ್ ಆಗ್ತಾ ಬಂದಿದೆ. ನೆಲದಲ್ಲಿ ಹಾಕಿರ್ತಕ್ಕಂಥ ಗಿಡ. ಸೀತಾಫಲದಲ್ಲಿ ಇನ್ನೊಂದು ವೆರೈಟಿ ರಾಮಫಲ, ಲಕ್ಷ್ಮಣ ಫಲ, ಮುಳ್ಳು ರಾಮಫಲ ಎಲ್ಲ ಗಿಡಗಳು ಅವೈಲಬಲ್ ಇದೆ. ಖಂಡಿತ ತೇಜ ನರ್ಸರಿನ ವಿಸಿಟ್ ಮಾಡಿ. ನೆಲದಲ್ಲಿ ಹಾಕಿರೋ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದ್ಬಿಟ್ಟು. ಕೆಳಗಡೆ ಇದೆ ಎಲ್ಲ ಈ ಥರ ಕೊಂಬೆ ಎತ್ತಿದ್ರೆ ಕಾಣಿಸ್ತಿದೆ ನೋಡಿ, ಎಲ್ಲ ಸೈಜ್ ಬಂದ್ಬಿಟ್ಟಿದೆ. ವೆಯ್ಟ್ಗೆ ಎಲ್ಲ ಬಾಗ್ಬಿಟ್ಟಿದೆ ಕೊಂಬೆಗಳು. ಪೂರ್ತಿ ಮರ ಪೂರ್ತಿ ಫ್ರೂಟಿಂಗ್ ಅನ್ನೋದಾಗಿದೆ. ಗಿಡಗಳು ಕೂಡ ನರ್ಸರಿನಲ್ಲಿ ಅವೈಲಬಲ್ ಇದೆ. ಈಗ ಒಂದು ಹೊಸ ಫ್ಯಾಮಿಲಿನ ಮೀಟ್ ಮಾಡಿಸ್ತೀನಿ ಬನ್ನಿ. ಓ ಮೈ ಗಾಡ್, ಇಲ್ಲಿ ನೋಡಿ ಹಣ್ಣಾಗ್ಬಿಟ್ಟು ಬಗ್ಸ್ ನೋಡಿ ಎಷ್ಟಿದೆ ಅಂದ್ಬಿಟ್ಟು. ಫುಲ್ ಕಾಯೆಲ್ಲ ಖಾಲಿ ಮಾಡೋವರೆಗೂ ಇದಕ್ಕೆ ಸಮಾಧಾನ ಇಲ್ಲ ಅನ್ಕೋತೀನಿ, ಎಷ್ಟು ಬಗ್ಸ್ ಇದೆ ನೋಡಿ. ನೆಕ್ಸ್ಟ್ ಬಂದು ನೋಡು, ಇದು ಕರ್ಪೂರ ಗಿಡ. ನಾವು ನೆಲದಲ್ಲಿ ಹಾಕಿರ್ತಕ್ಕಂಥದ್ದು, ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು. ಕರ್ಪೂರ ಗಿಡಗಳು ಕೂಡ ನರ್ಸರಿನಲ್ಲಿ ಅವೈಲಬಲ್ ಇದೆ. ಯಾರಾದರೂ ಬೇಕಾದ್ರೆ ಇದು ನಾವು ನೆಲದಲ್ಲಿ ಪ್ಲಾಂಟಿಂಗ್ ಮಾಡಿರ್ತಕ್ಕಂಥ ಗಿಡ. ಹೆಲ್ದಿಯಾಗಿ ಒಂದು ಹತ್ತತ್ರ 8 ಫೀಟ್ ಮೇಲೆ ಹೋಗಿದೆ. ಈ ಗಿಡ, ಈ ಬಳ್ಳಿ ಯಾವುದು ಅಂತ ಒಂದ್ಸರಿ ಗೆಸ್ ಮಾಡಿ. ಮೆಣಸಂತೂ ಅಲ್ಲ, ವೀಳ್ಯದೆಲೆನೂ ಅಲ್ಲ. ಇದು ಬಂದು ಬಳ್ಳಿ ಆಲೂಗಡ್ಡೆ. ನಾವು ಕಾಂಪೌಂಡ್ಗೆ ಈ ರೀತಿ ಪೂರ್ತಿ ಇಲ್ಲಿ ಹಾಕಿದ್ದೀವಿ. ಸೊ ಇದು ಆಲೂಗಡ್ಡೆ ಬಿಟ್ಟ ಮೇಲೆ ಕೂಡ ನಾನು ವಿಡಿಯೋ ಮಾಡ್ತೀನಿ. ಒಂದು ಜನ ಅನ್ಕೋಬೋದು ಮೆಣಸು ಅಥವಾ ವೀಳ್ಯದೆಲೆ ಅಂದ್ಬಿಟ್ಟು. ಖಂಡಿತ ಅಲ್ಲ, ಇದು ಬಳ್ಳಿ ಆಲೂಗಡ್ಡೆ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ, ಎಲ್ಲ ಫುಲ್ ಹಬ್ತಾ ಇದೆ. ಇನ್ನೂ ಒಂದಷ್ಟು ತಿಂಗಳುಗಳೇ ಹೋಗಬೇಕು ಇದು ಬಿಡೋದಕ್ಕೆ. ಬನ್ನಿ ಇನ್ನೊಂದು ಹೊಸ ವೆರೈಟಿ ಗಿಡ ತೋರಿಸ್ತೀನಿ. ಏಲಕ್ಕಿ ನಿಂಬೆ ನೋಡಿ, ಒಂದು ಗಿಡ ಹಾಕಿದ್ದೀವಿ. ಫುಲ್ ಫ್ರೂಟಿಂಗ್ ಆಗಿದೆ. ಇದು ಕೂಡ ನೋಡಿ ಈ ರೀತಿ ಇರುತ್ತೆ ಫ್ರೂಟ್ ಅನ್ನೋದು. ಫುಲ್ ಕಾಯಿ ಕಚ್ಚಿದೆ, ಎಲ್ಲ ಫುಲ್ ಬಂದ್ಬಿಟ್ಟಿದೆ ಫ್ರೂಟ್ ಅನ್ನೋದು. ಇದು ಬಂದು ಏಲಕ್ಕಿ ನಿಂಬೆ. ಸೊ ಈ ಗಿಡಗಳು ಕೂಡ ನರ್ಸರಿನಲ್ಲಿ ಅವೈಲಬಲ್ ಇದೆ. ನೋಡಿ ಫ್ರೂಟ್ ಅನ್ನೋದು ಯಾವ ರೀತಿ ಇದೆ ಅಂದ್ಬಿಟ್ಟು ಒಳಗಡೆ ಈ ರೀತಿ ಇರುತ್ತೆ. ಸೊ ಏಲಕ್ಕಿ ಮತ್ತು ನಿಂಬೆಹಣ್ಣು ಮಿಕ್ಸ್ ಮಾಡಿದ್ರೆ ಯಾವ ರೀತಿ ಟೇಸ್ಟ್ ಬರುತ್ತೋ ಅದೇ ರೀತಿಯೇ ಇರುತ್ತೆ. ಹುಳಿ ಇಲ್ಲ, ಸ್ವೀಟಾಗಿದೆ. ಸೊ ಯಾರಿಗಾದ್ರೂ ಬೇಕು ಅಂದರೆ ಖಂಡಿತ ಟ್ರೈ ಮಾಡಿ ನೋಡಿ. ಫ್ರೂಟ್ ಅನ್ನೋದು ಈ ರೀತಿ ಬಿಡುತ್ತೆ. ನಾವು ನೆಲದಲ್ಲಿ ಹಾಕಿರ್ತಕ್ಕಂಥ ಗಿಡ ಫುಲ್ ಬಿಡುತ್ತೆ. ಮಕ್ಕಳೆಲ್ಲ ಇಷ್ಟ ಬಿದ್ದು ತಿಂತಾರೆ, ಸಿಕ್ಕಾಪಟ್ಟೆ ಇಷ್ಟ ಬಿದ್ದು ತಿಂತಾರೆ ಮಕ್ಕಳಂತೂ. ಖಂಡಿತ ಒಂದು ಗಿಡನ ಟ್ರೈ ಮಾಡಿ. ಪಾಟಲ್ಲಿ ಕೂಡ ಬೆಳ್ಕೊಬೋದು, ಈಸಿ ಮೇಂಟೆನೆನ್ಸ್. ಸೊ ಖಂಡಿತ ಇದನ್ನು ಸಜೆಸ್ಟ್ ಮಾಡ್ತೀವಿ. ಸೀತಾಫಲದಲ್ಲಿ ಇನ್ಯಾವ ವೆರೈಟಿ ಇದೆ? ರೆಡ್ ಸೀತಾಫಲ ನೋಡಿ ನಾವು ಹಾಕಿದ್ದೀವಿ ನೆಲದಲ್ಲಿ. ಫುಲ್ ಕಾಯಿ ಕಚ್ಚಿದೆ. ಇದು ಅಷ್ಟೇ ಒಂದು 5 ಫೀಟ್ ಇರ್ತಕ್ಕಂಥ ಪ್ಲ್ಯಾಂಟ್ ನಾವು ನೆಲದಲ್ಲಿ ಹಾಕಿರ್ತಕ್ಕಂಥದ್ದು. 2 ಗಿಡಗಳು ಹಾಕಿದ್ದೀವಿ. ರೆಡ್ ಸೀತಾಫಲ ಹೇಳೋದಕ್ಕೆ ಅಂದರೆ ನೋಡಿ, ಕಾಯಿ ಇದೆಲ್ಲ ಫುಲ್ ರೆಡ್ಡಿಶ್ ಟರ್ನ್ ಆಗುತ್ತೆ. ಸೊ ಹಣ್ಣಾದ್ಮೇಲೆ ಕೂಡ ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಬ್ಯೂಟಿ ಆಫ್ ದ ಫ್ರೂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ವಾವ್, ಕಲ್ಲರ್ಗೆ ಫಿದಾ ಆಗಬೇಕು. ಎಷ್ಟು ಡೈರೆಕ್ಟಾಗಿ ನೋಡೋದಕ್ಕಂತೂ ಸೂಪರ್ಬ್ ಆಗಿದೆ ಕಲರ್ ನೋಡಿ. ಸೊ ಯಾರಿಗಾದ್ರೂ ಬೇಕು ಅಂದರೆ ನಿಯರ್ಲಿ 10 ವೆರೈಟೀಸ್ ಸೀತಾಫಲ, 10ಕ್ಕಿಂತ ಜಾಸ್ತಿ ವೆರೈಟೀಸ್ ಅವೈಲಬಲ್ ಇದೆ. ಖಂಡಿತ ತೇಜ ನರ್ಸರಿನ ವಿಸಿಟ್ ಮಾಡಿ. ಫಾಲ್ಸ್ ನೋಡಿ ಆಗೋಗ್ತಾ ಬಂದಿದೆ, ಎಲ್ಲ ಕೊನೆಗೆ ಬಂದಿದೆ. ಎಲ್ಲ ಅಲ್ಲಲ್ಲಲ್ಲಲ್ಲೂ ಒಂದಿದೆ ಫಾಲ್ಸ. ಹೆಲ್ತ್ ಬೆನಿಫಿಟ್ ಜಾಸ್ತಿ, ಒಂದ್ಸಲಿ ಗೂಗಲ್ ಮಾಡಿ ಗೊತ್ತಾಗುತ್ತೆ. ಸೊ ಈ ಗಿಡಗಳು ಕೂಡ ನರ್ಸರಿನಲ್ಲಿ. ಸ್ಪೈಸಿ ಹೂವು ನೋಡಿ, ದ್ರಾಕ್ಷಿ ಗೊಂಚು ಥರ ಬೆತ್ಬಿಟ್ಟಿದೆ. ಒಂದೊಂದು ಗೊಂಚಲು ಕೂಡ ಎಷ್ಟು ವೆಯ್ಟ್ ಇದೆ ಅಂದರೆ ಗಿಡನೇ ಪೂರ್ತಿ ಬಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಈ ರೀತಿ ಕೋಲ್ ಹಾಕ್ಬಿಟ್ಟು ನಾವು ಸಪೋರ್ಟ್ ಕೊಟ್ಟಿದ್ದೀವಿ, ಈ ಥರ ದಾರ ಕಟ್ಟಿದ್ದೀವಿ. ಎಲ್ಲ ಒಂದು ಕಡೆ